ಸ್ನೇಹಿತರೆ, ತನ್ನ ಸಂಸಾರ, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಬದುಕು, ತನ್ನ ಮನೆ, ಇದರತ್ತಲೇ ತನ್ನ ಸರ್ವಸ್ವವನ್ನು ಕಳೆದ ಅದೆಷ್ಟೋ ಹಿರಿಯ ಜೀವಗಳು ಇವತ್ತು ಬೀದಿಯಲ್ಲಿ ನಿಂತು ಗೋಳಿಡುವ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಅಂಥ ಹಿರಿಯ ಚೇತನಕ್ಕೆ, ಅಂಥ ಹಿರಿಯ ಜೀವಕ್ಕೆ ಆಸರೆಯಾಗಬೇಕು ಅನ್ನುವ ಮಹತ್ ಆಸೆಯಿಂದ ನಾವು ಹಿರಿಯರ ತಂಗುದಾಣದಲ್ಲಿ ಈಗಾಗಲೇ ಅನಾಥರು, ಅಸಹಾಯಕರು, ಶಕ್ತಿ ಇಲ್ಲದ ನಿರ್ಗತಿಕ ಹಿರಿಯ ಜೀವವನ್ನು ಪೋಷಿಸುವ ಕೆಲಸ ಮಾಡ್ತಾ ಇದ್ದೀವಿ. ತಮ್ಮಲ್ಲೂ ಕೂಡ, ತಮ್ಮ ಪರಿಸರದಲ್ಲೂ ಕೂಡ ಅಂತಹ ಅಸಹಾಯಕ, ನಂಬಿ ದ್ರೋಹಕ್ಕೊಳಗಾದ ಜೀವಗಳು ಕಂಡ್ರೆ ದಯವಿಟ್ಟು ತಾವು ಈ ಕೆಳಗಿನ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ಅವರನ್ನು ಇಲ್ಲಿ ಸಾಕಿ ಸಲಹುವ ಪ್ರಯತ್ನ ಮಾಡಬಹುದು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಆದರೆ ಒಂದು, ಅವರಲ್ಲಿ ಅವರ ಕಾರ್ಯವನ್ನು ಅವರೇ ಮಾಡಿಕೊಳ್ಳುವ ಶಕ್ತಿ ಇರಬೇಕು. ಯಾಕಂತಂದರೆ ಅವರಿಗೆ ಊಟ ಹಾಕ್ಬೋದು, ಕಾಪಿ ಕೊಡ್ಬೋದು, ಮತ್ತೊಂದು ಅವರ ಅನಿವಾರ್ಯತೆಗಳನ್ನು ಪೂರೈಸುವ ಪ್ರಯತ್ನ ಮಾಡ್ಬೋದು, ಡಾಕ್ಟರ್ ಟ್ರೀಟ್ಮೆಂಟು ಮಾಡ್ಬೋದು. ಆದರೆ ಬೆಡ್ ರಿಡನ್ ಆಗಿದ್ದರೆ ಅಂಥವ್ರನ್ನ ನೋಡಿಕೊಳ್ಳೋದು ಅಷ್ಟು ಶಕ್ತಿ ನಮ್ಮಗಳಿಗೆ ಇನ್ನೂ ಬಂದಿಲ್ಲ. ಆದ್ದರಿಂದ ತಾವು ಬೆಡ್ ರಿಡನ್ ಪೇಷಂಟ್ಸನ್ನ ಬಿಟ್ಟು ಇನ್ಯಾವುದೇ ಹಿರಿಯ ಜೀವಿಗಳು ಸಮಾಜದಿಂದ ದುಷ್ಟತೆಗೆ ಬಲಿಯಾದ ಜೀವಿಗಳು ಕಂಡ್ರೆ ನಮ್ಮ ಗಮನಕ್ಕೆ ತಂದರೆ ನಾವೇ ಅವ್ರನ್ನ ತಂದು ಇಲ್ಲಿಟ್ಟು ಪೋಷಿಸಿ ಸಾಕಿ ಸಲಹುವ ಪ್ರಯತ್ನ ಮಾಡ್ತೀವಿ ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ.